ನೆನಪಿನಲ್ಲಿ ಇಟ್ಕೊಂಡಿರಲಪ್ಪ. ಉಳಿದಿನಿ ಇವತ್ತು ಎಲ್ಲ ಮುತ್ಯಾನಪ್ಪ. ಚಿಕ್ಕ ವಯಸ್ಸಿನೊಳಗಿದ್ದಾಗ ಸಿದ್ದಪ್ಪ 8-10 ವರ್ಷದ ಬಾಲಕರಿದ್ದಾಗ ದನಗಳನ್ನ ಕಾಯ್ತಾ ಇದ್ದ. ಅವಾಗ ಇನ್ನೊಬ್ಬರ ಸಾಹುಕಾರರ ಹೊರಗೆ ಹೋಗಿ ದನಗಳನ್ನ ಬಿಟ್ಟು ತನ್ನ ಏಕಾಗ್ರತದಲ್ಲಿ ಭಗವಂತನ ಚಿಂತನವನ್ನ ಮಾಡ್ತಾ ಇದ್ದ, ಧ್ಯಾನದೊಳಗಿದ್ದ. ಅವಾಗ ಸಾಹುಕಾರ ತನ್ನ ಹೊಲದೊಳಗ ಯಾರು ದನಗಳನ್ನ ಬಿಟ್ಟಾರಂತೇಳಿ ಬಂದು ಓಡೋಡಿ ಬಂದು ಎಲ್ಲ ಹುಡುಗರನ್ನ ಕೇಳ್ತಾ ಇದ್ದಾನೆ. ಯಾರವರ ಹುಡುಗರ ದನಗಳನ್ನ ಕೇಳ್ತಾ ಇದ್ದಾನ. ಅವಾಗ ಹುಡುಗರನ್ನ ಕೇಳಿದಂತ, ಯಪ್ಪ ಸಾಹುಕಾರ್ರೆ, ಇವು ನಮ್ಮ ಅಲ್ಲಿ ದನಗಳು, ಈ ಹುಚ್ಚ ಸಿದ್ದಪ್ಪನ ದನಗಳು ಅಂತ ಅಂದ್ರಂತ ಹುಡುಗರು. ಅವಾಗ ಸಾಹುಕಾರ ಶಿಟ್ಟಿನಿಂದ ಬಂದು ಒಂದು 2 ಏಟನ್ನ ಸಿದ್ದಪ್ಪನಿಗೆ ಹೊಡೆದಂತ ಹೇಳಿ ನಿನ್ನಿನ ಪುರಾಣದಲ್ಲಿನ ಹೇಳ್ಕೊಂಡು ಬಂದೇವಿ. ಇವತ್ತಿನ ದಿವಸ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಸಿದ್ದಪ್ಪ ಏನೇನು ಮಾಡಿದ್ದಾನೆ ಚಿಕ್ಕ ವಯಸ್ಸಿನೊಳಗಿದ್ದಾಗ. ಇನ್ನ ಅವನಿಗೆ ಗುರುಕರಣ ಆಗಿಲ್ಲ, ಗುರು ಭೇಟಿಯಾಗಿಲ್ಲ. ನೋಡಿ ಅವನಂತ ಅದ್ಭುತ. ಅವನು ಆಡಿರ್ತಕ್ಕಂಥ ಮಾತುಗಳನ್ನು ನಿಜವಾಗಲು ಸತ್ಯವಾಗಿರತಕ್ಕಂಥ ಮಾತುಗಳಿರ್ತಿರುವಂತ. ಸಿದ್ದಲಿಂಗಪ್ಪ ದನಗಳನ್ನ ಹೊಡ್ಕೊಂಡ ಮನೆಗೆ ಬಂದ. ತನ್ನ ಸಹೋದರಿನಾಗಿರತಕ್ಕಂಥ ಆಕೆ ಹೆಸರು ಏನಪ್ಪ ನೆನಪಿಲ್ಲ. ಸಹೋದರಿಯಾಗಿರತಕ್ಕಂಥ ಅಕ್ಕನ ಹೆಸರು ತಿಪ್ಪಮ್ಮ ಅಂತೇಳಿ ಬರುತ್ತದೆ. ತಿಪ್ಪಮ್ಮನ ಗಂಡ ಮನೆ ಯಾವ್ರಿ ಬರುತ್ತಿಲ್ಲ. ಬಂತನಾಳ ಗ್ರಾಮ. ಬಂತನಾಳ ಗ್ರಾಮದಲ್ಲಿ ವಿಶ್ವಬ್ರಹ್ಮಣ ಪಂಚಾಲ ಪ್ರವರ್ತನ ಮನೆತನದವರು. ತಿಪ್ಪಮ್ಮನ ಪತಿ ಹೆಸರ ಭೀಮಪ್ಪ ಅಂತೇಳಿ ಬರುತ್ತದೆ. ಭೀಮಪ್ಪ ತವರ ಮನೆಗೆ ಹೇಗ ನಾಗರ ಪಂಚಮಿ ಹಬ್ಬಕ್ಕ ಬಂದಿರಲ್ಲ, ಹಾಗೇನೆ ಆಕಿನೂ ನಾಗರ ಪಂಚಮಿ ಹಬ್ಬಕ್ಕ ಬಂದಿಳಂತ. ಅವಾಗ ತಿಪ್ಪಮ್ಮ ಸಿದ್ದಪ್ಪನಿಗೆ ಹೇಳ್ತಾಳಂತ, ಸಿದ್ಧ, ಏ ಸಿದ್ಧ, ನೀನು ಆಗ ಹುಚ್ಚುರಂಗ ಮಾಡಬೇಡಪ್ಪ, ನೀನು ಚಿರಿದಾಡಬೇಡ, ಸಣ್ಣ ಹುಡುಗರ ಜೊತೆಯೇ ನೀನು ಆಡಬೇಡಪ್ಪ, ನಿನಗೆಲ್ಲರೂ ಹುಚ್ಚ ಸಿದ್ಧ ಅಂತೇಳಿ ಕರೀತಾರೆ. ನೀನು ಒಂದಿಷ್ಟು ಚೆನ್ನಾಗಿರ್ತವ, ತಾಯಿ ತಂದೆಗಳನ್ನ ಮಾತು ಕೇಳ್ತವ ಅಂತ ತಿಪ್ಪಮ್ಮ ಹಿತಬುದ್ಧಿಗಳನ್ನ ಹೇಳ್ತಾ ಇದ್ದಾಳ ಸಿದ್ದಪ್ಪನಿಗೆ. ಅವಾಗ ತಾಯಿ ಅಕ್ಕನಾಗಿರ್ತಕ್ಕಂಥ ತಿಪ್ಪಮ್ಮ ಇಷ್ಟೆಲ್ಲ ಹೇಳೋದನ್ನ ಕೇಳಿ ಮರಳಿ ಗಂಡ ಮನೆಗೆ ಹೊರಡ್ತಾ ಇದ್ದಾಳ. ತಿಪ್ಪಮ್ಮ ಗಂಡ ಮನೆಗೆ ಹೊರಡ್ತಾ ಇದ್ದಾಳ. ಆ ಸಂದರ್ಭದಲ್ಲಿ ಸಿದ್ದಪ್ಪ ಏನಂತಾನೆ, ಅಕ್ಕ ನೀನು ಹೋಗು, ಗಂಡ ಮನೆಗೆ ಹೋಗು, ನೀನು ಇದ್ದಲ್ಲೇ ನಾವು ಬರುತ್ತೇವೆ ಅಂತ ಹೇಳದಂತ.
ನೀನು ದುಃಖ ಮಾಡಬೇಡಮ್ಮ. ಅಕ್ಕ